ಅಲ್ವಾ. ಸಿ ಹಂಗಂತ ಮೊನ್ನೆ ನಮ್ಮ ಹೆಸರು ಬರ್ತಾ ಇಲ್ಲ ನನಗೆ, ಸುದೀಪ್ ಅವರ ಮಗಳು ಸಾನ್ವಿ ಅವ್ರಿಗೂ ಆ ತರಾನೇ ಕಮೆಂಟ್ಸ್ ಆಯ್ತು, ಬಾಡಿ ಶೇಮಿಂಗು ಅದು. ಯಾಕದು? ಅವ್ರಿಗೆ ಸರಿ, ಅವ್ರು ತಿನ್ಕೊಂಡು ಓಡಾಡ್ತಾರೆ, ನೀವು ಕೊಡ್ತಾ ಇದ್ದೀರಾ ಅವ್ರಿಗೆ ಮನೇಲಿ ರೇಷನ್? ನಿಮ್ ಮನೇಲಿ ಬಂದು ತಿಂತಾ ಇದ್ದೀರಾ? ಕೆಲವ್ರಿಗೆ ಇಷ್ಟ ತಿನ್ನಂಗ್, ದೇ ಲೈಕ್ ಟು ಈಟ್. ಸೊ ವೈ ಆರ್ ಯು ಸೇಯಿಂಗ್ ನೀನ್ ಹಂಗಿದ್ಯಾ, ನೀನ್ ಹಿಂಗಿದ್ಯಾ ಅಂದ್ರೆ ವಾಟ್ ಇಸ್ ದ ಪ್ರಾಬ್ಲಮ್? ಇಟ್ ಇಸ್ ಸೂಟಿಂಗ್ ಹರ್, ಇಟ್ ಇಸ್ ಸೂಟಿಂಗ್ ಹರ್ ಪರ್ಸನಾಲಿಟಿ. ಆಮೇಲೆ ಏನ್ ಗೊತ್ತಾ, ಶಿ ಇಸ್ ಕಂಫರ್ಟಬಲ್ ವಿತ್ ಇಟ್, ವೈ ಆರ್ ಯು ವರಿಡ್? ಆಮೇಲೆ ಅವಳು ಇನ್ನು ಚಿಕ್ಕ ಹುಡುಗಿ ಹೇಳಿದ್ರು, ನಾನ್ ತುಂಬಾ ಕಿಡ್ ಆಗಿದ್ದಾಗ, ನನ್ ಬಬ್ಲಿ ಆಗಿದ್ದೆ, ಯಾರು ತಲೆ ಕೆಡ್ಸ್ಕೊಳ್ತಾ ಇರ್ಲಿಲ್ಲ. ನಾನೊಂದು ಏಜಿಗೆ ಬಂದಾಗ ಯಾಕೆ ಎಲ್ಲರೂ ನನ್ನ ಬಾಡಿ ಬಗ್ಗೆ ಕಮೆಂಟ್ ಮಾಡ್ತಿದ್ದಾರೆ, ಯಾಕೆ ಕಾನ್ಸಂಟ್ರೇಷನ್ ನಿಮ್ಗೆ, ಇದು ಮ್ಯಾಟ್ರ್ ಅಲ್ಲ ನಿಮ್ಗೆ ಅಂತ ಅವ್ರು ಚೆನ್ನಾಗಿ ಹೇಳಿದ್ರು ಕೂಡ. ಅದು ಸಿ, ಒಂದು ದಪ್ಪನೋ ಸಣ್ಣನೋ ಅದಲ್ಲ ವಿಷಯ ಇಲ್ಲಿ, ಅದ್ ನಿಮಗ್ ಸೂಟ್ ಆಗ್ತಾ ಇದೆಯಾ ಅದು ವಿಷಯ ಅಲ್ವಾ. ಐ ಥಿಂಕ್ ಇಟ್ಸ್ ಸೂಟಿಂಗ್ ಹರ್. ಆಮೇಲೆ ನಮ್ಮ ಇಂಡಸ್ಟ್ರಿಲಿ ಹೆಂಗ್ ಗೊತ್ತಾ, ಒಂದು ತುಂಬಾ ದಪ್ಪ ಇರೋ ಹೀರೋಯಿನ್ಸೇ ಚೆನ್ನಾಗಿ ಎಲ್ಲೋ ಹೋಗ್ಬಿಟ್ರು. ರಕ್ಷಿತಾ ವಾಸ್ ನೆವರ್ ತಿನ್. ವಶಿ ಹೇಳಿ ನನಗೆ, ಅವ್ರು ಎಲ್ಲಾದ್ರೂ ಸಣ್ಣ ಇದ್ರ, ಬಟ್ ಅವ್ರು ಎಂತ ಒಂದ್ ಸೌಂಡ್ ಮಾಡಿದ್ರು. ಅವ್ರದ್ದು ಕಲಾಸಿ ಪಾಳ್ಯ ಸಾಂಗ್ ಇವತ್ತು ಬಂದ್ರು ನಮ್ಮ ಅಮ್ಮನೇ ಎತ್ಕೊಳ್ತಾರೆ. ಅವ್ರಿಗೆ ಅದೊಂದ್ ಸಾಂಗ್ ಬಹಳ ಇಷ್ಟ. ಏನ್ ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ ನೋಡು, ಅವಳಿಗೂ ಸ್ವಲ್ಪ ಅಲ್ಲಿ ಇಲ್ಲಿ ಬೊಜ್ಜಿದ್ರು ಅದ್ ಗೊತ್ತಾಗಲ್ಲ ಅಂತ. ಸೊ ಡೋಂಟ್, ದಟ್ ಇಸ್ ನಾಟ್ ನಾನ್ ಹೆಂಗೆ ನನ್ನ ಬಾಡಿಲಿ ಇದೀನಿ, ನಾನು ದಪ್ಪ ಇದೀನೋ, ನಾನು ಸಣ್ಣ ಇದೀನೋ, ಅದು ನನ್ನ ಇಷ್ಟ. ಬಟ್ ಹೌ ಐ ಕ್ಯಾರಿ ಮೈ ಸೆಲ್ಫ್, ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಅಲ್ವಾ. ಆಮೇಲೆ ಆಸ್ ಎನ್ ಇಂಡಸ್ಟ್ರಿ ಕಿಡ್, ಇವನ್ ಐ ಆಮ್ ಎನ್ ಇಂಡಸ್ಟ್ರಿ ಕಿಡ್, ಇವನ್ ಶಿ ಇಸ್ ಅನ್ ಇಂಡಸ್ಟ್ರಿ ಕಿಡ್, ಆಯ್ತಾ. ಸೊ ನಮ್ಗೆ ಎಷ್ಟು ಇನ್ಹಿಬಿಷನ್ಸ್ ಇರುತ್ತೆ ಬರಕ್ ಮುಂಚೆ. ಅಯ್ಯೋ ನಮ್ಮನ್ನ ಇಷ್ಟಪಡ್ತಾರೆ, ನಮ್ ತಂದೆಗಳು ಇಷ್ಟು ದೊಡ್ಡ ಹೆಸರು ಮಾಡ್ಬಿಟ್ಟಿದ್ದಾರೆ, ಆಯ್ತಾ, ನಾವು ಆ ಹೆಸರನ್ನ ಉಳಿಸ್ಕೊಳಕ್ ಆಗುತ್ತಾ ಇಲ್ವಾ, ಈ ತರ ಎಲ್ಲ ಇನ್ಹಿಬಿಷನ್ಸ್ ನಮ್ಮ ಮನ್ಸಲ್ಲಿ ಇರುತ್ತೆ ಮೊದ್ಲೇನೆ. ಅದ್ರ ಮೇಲೆ ನೀವು ಬಂದು ನೀನ್ ದಪ್ಪ ಇದೆಯಾ, ನೀನ್ ಹಿಂಗಿದ್ಯಾ, ನೀನ್ ಹಂಗಿದ್ಯಾ ಅಂತ ಸ್ಟುಪಿಡ್ ಆಗೆಲ್ಲ ಮಾತಾಡ್ಬಿಟ್ರೆ ಅದ್ ಇಟ್ ಇಸ್ ಒಂಥರ ಬೇಜಾರಾಗಲ್ವಾ ಯಾರಿಗಾದ್ರೂ? ಅವ್ರ ಜೀವನದಲ್ಲಿ ಏನೇನು ಪರ್ಸನಲ್ ಅಲ್ಲಿ ನಡೀತಾ ಇದೆ ನಿಮಗೆ ಗೊತ್ತಾ? ಅದು nobody talks about their personal life, so they don't want another thing like this. ನೀನ್ ಹಿಂಗಿದ್ಯಾ, ನೀನ್ ಹಂಗ, we never asked you that ಅಲ್ವಾ. ಕೇಳಿದ್ದೇನು ಸಾಂಗ್ ಚೆನ್ನಾಗಿದ್ಯಾ, ಚೆನ್ನಾಗಿ ಹಾಡಿದಿರಾ, ಅದಕ್ಕೆ ರಿಪ್ಲೈ ಕೊಟ್ರೆ ಅಷ್ಟೇ ಸಾಕು. ನೀನ್ ಹಂಗಿದ್ಯಾ ಹಿಂಗಿದ್ಯಾ, nobody cares. whoever puts these comments ಅಲ್ಲ, ಅವ್ರೆಲ್ಲರೂ ಎದ್ದೋಗ್ಬಿಟ್ಟು ಒಂದ್ಸಲಿ ಮಿರರ್ ಮುಂದೆ ನಿಂತ್ಕೊಂಡು ಅವ್ರನ್ನ ಅವ್ರು ನೋಡ್ಕೊಳ್ಳಿ. ಬಹಳ ಚೆನ್ನಾಗಿದ್ದೀನಿ ಅಂತ ಅನ್ಸಿದ್ರೆ ಆವಾಗ್ಲೂ ನಿಮಗೆ ಬೇರೆಯವ್ರ ಮೇಲೆ ಕಮೆಂಟ್ ಮಾಡಕ್ ಯಾವ ರೈಟ್ಸು ಇಲ್ಲ. ಅಂಡ್ ಐ ಆಮ್ ಶೋರ್ ಹಾಫ್ ಆಫ್ ದೀಸ್ ಪೀಪಲ್ ವರ್ ಕಮೆಂಟಿಂಗ್ ಅಲ್ವಾ, ಅವ್ರ ಮೈನಲ್ಲೇ ಒಂದಷ್ಟು ಬೊಜ್ಜಿ ಬಿದ್ದಿರುತ್ತೆ, ಅದಕ್ಕೆ ಅವ್ರು ಬೇರೆಯವ್ರಿಗೆ ಹಿಂಗ ಆಗ್ತಾ ಇರ್ತಾರೆ. ಅದನ್ನೇ ಹೇಳ್ತಾ ಇರೋದು. ಸಿ, ಬೇರೆ ಕಡೆ ಬೇರೆ ಇಂಡಸ್ಟ್ರಿಗಳಲ್ಲೆಲ್ಲ ಒಂದು ಇಂಡಸ್ಟ್ರಿ ಕಿಡ್ಸ್ ಅಂತ ಅಂದ್ರೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಗೊತ್ತಾ, ಭಯ ಬೀಳ್ತಾರೆ ಮಾತಾಡಕ್ಕೂ. ಇಲ್ಲಿ ಇಂಥವ್ರು ಮಗಳು, ಅಂತವ್ರ ಮಗಳು ಅಂತೆಲ್ಲ ಕೂತಿದ್ರೆ, ಅಥವಾ ಅಂತವ್ರ ಹೆಂಡತಿ, ಇವರೆಲ್ಲ ಇವ್ರು ಬೀದಿಗೆ ತಂದ್ಬಿಟ್ರೆ ಹೆಂಗೆ? ಯಾರ್ ರೈಟ್ಸ್ ಕೊಟ್ರು ಇವ್ರಿಗೆಲ್ಲ? ಅದೇ ಸುದೀಪ್ ಅವ್ರು ಕೂಡ ಅದಕ್ಕೆ ಹೇಳ್ತಾರೆ, ನಾನೇ ಎಷ್ಟೊಂದು ನೋಡ್ಕೊಂಡ್ ಬಂದಿದೀನಿ, ಅವಳು ನನ್ ಮಗಳು, ಅದಕ್ಕಿಂತ ಜಾಸ್ತಿನೇ ಫೇಸ್ ಮಾಡೋ ಅಷ್ಟು ಧೈರ್ಯ ಇದೆ ಅಂತ. ತಂದೆ ಆಗಿ ಅವ್ರಿಗೂ ಒಂದು ಅನ್ಸಿರುತ್ತೆ 100%. ಬಿಕಾಸ್ ಸಿ, ಅವರು ಅದೇ ಸಿನಿಮಾ ಇಂಡಸ್ಟ್ರಿಲೇ ಬೆಳೆದಿರೋದ್ರಿಂದ ಅವರು ಅವ್ರ ತಂದೆ ಹೇಗೆ ಈ ತರ, ಸಿ ಯಾವ ಸೆಲೆಬ್ರಿಟಿನೂ ಇಲ್ಲ ಹೂ ಹಸ್ ನಾಟ್ ಗಾನ್ ಥ್ರೂ ಕಾಂಟ್ರವರ್ಸೀಸ್, ನಾಟ್ ಒನ್. ಅದನ್ನ ನೀವು ತುಳ್ಕೊಂಡು ಬಂದ್ರೇನೆ ಆಯ್ತಾ. ಏನಕ್ಕೆ ತುಳ್ಕೊಂಡ್ ಬಂದೆ ಅಂದ್ರೆ, ಅದು ನಿಂಬೆಹಣ್ಣು ತರ ಹೊಸ್ಕಾಕೊಂಡು ಹೋಗ್ತಾ ಇರ್ಬೇಕು. ಕಾಂಟ್ರವರ್ಸಿ ಅಂದ್ರೆ ಅದಕ್ಕೆ ಅಲ್ಲಿ ಇಡೋದು, ಒಂದು ನಿಂಬೆಹಣ್ಣು ಇಡ್ತಾರೆ, ಹೊಸ್ಕಾಕ್ಬೇಕು, ಮತ್ತಿನ್ನೊಂದು ಅಲ್ಲಿ, ಆ ತರ. ಸೊ ಆ ತರ ಅವ್ರು ಹೊಸ್ಕಾಕೊಂಡು ಎಷ್ಟೊಂದು ಬಂದಿರ್ತಾರೋ ಅದನ್ನೆಲ್ಲ ಇವಳು ನೋಡಿರ್ತಾಳಲ್ವಾ ಮಗಳಾಗಿ. ಶಿ ನೋಸ್ ದ ಟ್ರಿಕ್ಸ್ ಆಫ್ ದ ಟ್ರೇಡ್. ಅದಕ್ಕೆ ಅವ್ರು ಅದನ್ನ ಹೇಳಿದ್ದು. ಸಿ, ಎಲ್ಲೋ ಒಂದ್ ಕಡೆ ಮೊನ್ನೆ ನಾನು ಆಕ್ಚುಲಿ ಗಣೇಶ್ ಕಾಸರಗೋಡು ಅವ್ರದ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಸೊ ಅವ್ರು ಅದರಲ್ಲಿ ಹೇಳ್ತಾ ಇದ್ರು ದಟ್ ಇವನ್ ಸುದೀಪ್ ಅವರು ಹ್ಯಾಡ್ ಟು ಗೋ ಥ್ರೂ ಅ ಲಾಟ್ ಆಫ್ ಅಪ್ಸ್ ಅಂಡ್ ಡೌನ್ಸ್. ಇನಿಷಿಯಲಿ ಅವ್ರದ್ದೊಂದು 3-4 ಸಿನಿಮಾ ಯಾವ್ದೋ ನಿಂತು ಹೋಗಿತ್ತು. ಆಮೇಲೆ ತುಂಬಾನೇ ಅವ್ರಿಗೆ ಏನಂತಾರೆ, ಒಂದು ಏನೋ ಫಸ್ಟೇ ಅವರಿಗೆ ಸಕ್ಸಸ್ ಸಿಗ್ಲಿಲ್ಲ ಜೀವನದಲ್ಲಿ, ಅರ್ಥ ಆಯ್ತಾ. ಸೊ ಅದನ್ನೆಲ್ಲ ಅವರು ಮುಂದೆ ಫೇಸ್ ಮಾಡ್ಕೊಂಡು ಈ ತರ ಒಂದು ಸ್ಟಾರ್ ಆಗಿದ್ದಾರೆ.
It was not an easy road for him also. So I'm sure his daughter also has seen all this ಅಲ್ವಾ. ಸೊ ಶೀಲ್ ಬಿ ಪ್ರಿಪೇರ್ಡ್ ಫಾರ್ ಇಟ್. ಆಮೇಲೆ ಅವ್ರಿಗೆ ಬೇಕಾದಂತಹ ಎಲ್ಲಾ ತಯಾರಿನೂ ಮಾಡ್ಸಿನೇ ಅವರು ಕರ್ಕೊಂಡ್ಬಂದು ಲಾಂಚ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ವಾ ಅದು? ನೀವು ಚಾಪೆ ಅಂದ್ರೆ ನಾವುಗಳು ರಂಗೋಲೆ. ನಾವು ಇಂಡಸ್ಟ್ರಿದು ಒಳಗೇನೆ ಹುಟ್ಟು ಬೆಳೆದವ್ರು. ಸುದೀಪ್ ಅವರು ಅಷ್ಟೇ. ಐ ಥಿಂಕ್ ಈವನ್ ಸರೋವರ್ ಅವ್ರದ್ದು ರೆಸ್ಟೋರೆಂಟ್ ಏನಿತ್ತು, ನಮ್ಮಮ್ಮ ಇದೆಲ್ಲ ಕತೆ ಹೇಳ್ತಾ ಇರ್ತಾರೆ ನಂಗೆ, ಬಿಕಾಸ್ ಅವರು ಆ ಟೈಮಿಂದ ಎಲ್ಲ ಜೊತೆಗಿದ್ದವರು ಅಂತ. ಸೊ ಅವರ ಒಂದು ಸರೋವರ್ ಹೋಟ್ಲ್ ಇಂದಾನೆ ಅಂಬರೀಷ್ ಮಾಮಂಗೆ ಊಟ ಹೋಗುದು. ಸೊ ಹೀಸ್ ಆಲ್ಸೋ ಯುನೋ ಅವರು ಚಿಕ್ಕನಿಂದಾನೆ ಇಂಡಸ್ಟ್ರಿ ಜೊತೆ ಬೆರ್ತ್ಕೊಂಡು ಬಂದವರು, ವೆದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಈವನ್ ಹಿ ನೋಸ್, ಈಸ್ ಆಲ್ಸೋ a part of the industry and he knows how to handle his own daughter. I'm sure of that. ಹೌದು, ಅದನ್ನ ಅವರು ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ ಎಲ್ಲರಿಗೂ. 110%. See, because what is wrong in that? See, ಯಾರಿಗೆ ಆಗ್ಲಿ ನೀವು ಆಯ್ತಾ, ಹಿಂಗೆ ಇರ್ಲಿ, ಒಂದ್ ಮಗಳಾಗ್ಲಿ, ಯಾರ್ದೋ ನನ್ನ ಒಂದ್ ಕೂಸಿದು ಅನ್ಕೊಳ್ಳಿ, ಹೆತ್ತವ್ರಿಗೆ ಹೆಗಣ ಮುದ್ದ. ನಾನ್ ಹೆಗಣನೇ ಆಗಿರ್ಬೋದು, ಬಟ್ ನನ್ ಹೆತ್ತವಳಿಗೆ ನಾನ್ ಮುದ್ದದು, ಗೊತ್ತಾಯ್ತಾ? ಸೊ ಇದು ಇಟ್ ಅಪ್ಲೈಸ್ ಟು ಎವ್ರಿಬಡಿ. ಹಂಗಿರ್ಬೇಕಾದ್ರೆ ನೀವು ಒಂದು ತಂದೆ ಹತ್ರ ಹೋಗ್ಬಿಟ್ಟು ಅವ್ರ ಮಕ್ಕಳ ಬಗ್ಗೆ ಹಿಂಗ್ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗದೆ ಇರುತ್ತಾ ಹೇಳಿ? ಈಗ ಯಾರೋ ಕಮೆಂಟ್ಸ್ ಎಲ್ಲ ಮಾಡ್ತಾರಲ್ಲ, ಅವ್ರ ಮಕ್ಳಿಗೆ ನಾವ್ ಹಿಂಗೆ ಹೋಗ್ಬಿಟ್ಟು ಮಾತಾಡಿದ್ರೆ ಅವ್ರು ಸುಮ್ನಿರ್ತಾರ? ಮತ್ತೆ ನಾವೇನ್ ಸೆಲೆಬ್ರಿಟೀಸ್ ಏನ್ ಫ್ರೀ ಆಗಿ ಬಿದ್ದಿದೀವ? ಆ ಬೇಲ್ ಮುಜೆ ಮಾರ ನಂಗೆ ಯಾರು ಸೆಲೆಬ್ರಿಟೀಸ್ ಯಾರು ಫ್ರೀ ಆಗಿ ಕೂತಿಲ್ಲ. ಆಮೇಲೆ ನೀವು ಸೆಲೆಬ್ರಿಟೀಸ್ ತಂಟೆಗೆ ಹೋದ್ರೆ ಆಯ್ತಾ, ಹೊಡ್ತಾ ಬೀಳೋದ್ ನಿಮ್ಗೇನೆ ಇಂಟು 100. ಯಾಕೆ ಗೊತ್ತಾ? ಕಲಾ ಸರಸ್ವತಿ ನಮ್ಗೆಲ್ಲ ನೋಡ್ಕೊಂತಾಳೆ, ನಾವು ಅವಳ ಕೈಗೆ ಬಿಟ್ಬಿಡ್ತೀವಿ, ನೋಡಮ್ಮ ಹಿಂಗಾಯ್ತು ಅಂತ. ಆಮೇಲೆ ಅವಳು ಕೊಡೋ ಅದೇ ಇದೆಯಲ್ಲ, ಅದು ಶೋ ತಡಿಯಕ್ಕಾಗಲ್ಲ. ಸೊ ವೆನ್ ಯು ಆರ್ ಕಮಿಂಗ್ ಟು ದ ತಂಟೆ ಆಫ್ ಸಮ್ ಸೆಲೆಬ್ರಿಟಿ, ಬಿ ರೆಡಿ ಟು ಫಾಲ್ into 100 times. If you're okay, ಅದನ್ನ ಸರ್ವೈವ್ ಮಾಡಕ್ ಆಗುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ. ಬಿಕಾಸ್ ಒಂದ್ ಚಿಕ್ಕ ಹೊಡ್ತಾ ಬಿದ್ರೇನೆ ನಾವು ಎದಳಕ್ ಆಗೋದಿಲ್ಲ. ಸೊ ಇಂಥ ಸೆಲೆಬ್ರಿಟೀಸ್ ಅಂಟೆಗ್ ಬಂದು ನಿಮಗ್ ಹೊಡ್ತಾ ಬಿದ್ದು ನೀವು ಜೀವನಾನೇ ಮರ್ತ್ ಹೋಗ್ಬಿಡ್ಬೇಕು. ಆ ತರ ಆಗಕ್ಕೆ ಯಾಕೆ ಬೇಕು ನಿಮ್ಗೆ? ವೈ ಡು ಯು ನೀಡ್ ದಿಸ್?